ಪ್ರೆಗ್ನೆಂಟ್ ಆಗಿರೋರಿಗೆ, ಈಗ ತಾನೇ ಮಗು ಹುಟ್ಟಿರೋರಿಗೆ, ಹಾಗೆ ಮೊದಲನೇ ಮಗು ಮಾಡ್ಕೊಂಡಿರೋವಂಥ ತಂದೆ ತಾಯಿಗಳಿಗೆ ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ನಾನು ಮೊನ್ನೆ ಹಾಕಿದ ವಿಡಿಯೋದಲ್ಲಿ ನನ್ನ ಡೆಲಿವರಿ ಸ್ಟೋರಿನ ಶೇರ್ ಮಾಡ್ಕೊಂಡಿದ್ದ ಮೇಲೆ ನನಗೆ ಗೊತ್ತಾಗಿದ್ದಂಥ ವಿಷಯ ಏನು ಅಂದರೆ, ತುಂಬ ಜನ ಪೇರೆಂಟ್ಸಿಗೆ ಮುಂದೆ ಏನು ಅವ್ರ ಹೆಲ್ತ್ ಆಗಿರಲಿ ಅಥವಾ ಮಗುವಿನ ಆರೋಗ್ಯ, ಅವರ ಬೆಳವಣಿಗೆ ಹೇಗೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪನೂ ಇನ್ಫಾರ್ಮೇಷನ್ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಯಿತು. ಇವತ್ತು ನಿಮ್ಮ ಕೆಲವೊಂದು ಡೌಟ್ಸ್ಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ. ಮೊದಲನೇದಾಗಿ ಏನಂದರೆ, ಮಗು ಹುಟ್ಟಿದ ಮೇಲೆ ಮಗುವಿಗೇನಾದರೂ ಜಾಂಡೀಸ್ ಬಂದರೆ ಅದನ್ನು ಬ್ಲೂ ಲೈಟಲ್ಲಿ ಇಡ್ತಾರೆ. ಆ ಬ್ಲೂ ಲೈಟಿಂದ ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ತಾರೆ. ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಡಾಕ್ಟರ್ಗಳೇ ಅದನ್ನು ಇಡೋದ್ರಿಂದ ಅವರು ಏನು ಬೇಕು ಪ್ರಿಕಾಷನ್ಸ್ ಎಲ್ಲನೂ ತೊಗೊಂಡಿರ್ತಾರೆ. ಜಾಂಡೀಸ್ ಹೋಗೋ ತನಕನೂ ಆ ಬ್ಲೂ ಲೈಟಲ್ಲಿ ಇಡೋದು ತುಂಬಾ ಅನಿವಾರ್ಯ. ಹಾಗೆ ಆ ಲೈಟಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆಮೇಲೆ ಮಗು ಹುಟ್ಟಿದ ಮೇಲೆ ತೂಕ ಕಮ್ಮಿ ಆಗೋಯ್ತು ಅಂತ ಕೇಳ್ತಾ ಇದ್ದಾರೆ. ಹೌದು, ಎಲ್ಲರ ಮಗುನೂ ಕೂಡ ಮಗು ಹುಟ್ಟಿದ ಮೇಲೆ ತೂಕ ಕಮ್ಮಿ ಆಗೇ ಆಗುತ್ತೆ. ಫಸ್ಟ್ 2 ಡೇಸಲ್ಲಿ ಕಮ್ಮಿ ಆಗುತ್ತೆ, ಆಮೇಲೆ ಗ್ರ್ಯಾಜುಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪರ್ ಡೇ 20 ಗ್ರಾಮ್, 30 ಗ್ರಾಮ್, 40 ಗ್ರಾಮ್ ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ಮಗು ಹುಟ್ಟಿದ ತಕ್ಷಣವೇ ಅದಕ್ಕೆ ಎದೆ ಹಾಲನ್ನ ಕುಡಿಯೋಷ್ಟು ಶಕ್ತಿ ಇರೋದಿಲ್ಲ. 1 ದಿನ ಅಥವಾ 2 ದಿನ ಅದಕ್ಕೆ ಹೊಟ್ಟೆಗೆ ಊಟನೇ ಇರೋದಿಲ್ಲ, ಏನೂ ಇಲ್ಲದೇನೆ ಅದು ಸರ್ವೈವ್ ಆಗುತ್ತೆ. ಆ ಕಾರಣದಿಂದಲೇ ಅದು 2ನೇ ದಿನದಲ್ಲಿ ತೂಕ ಕಮ್ಮಿ ಆಗುತ್ತೆ. ಬಟ್ ತಾಯಿಗೆ ಒಂದ್ಸತಿ ಯಾವಾಗ ಎದೆ ಹಾಲು ಉತ್ಪತ್ತಿ ಆಗೋದಕ್ಕೆ ಶುರು ಆಗುತ್ತೆ, ಆಮೇಲಿಂದ ಅದು ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದೇ ಅದಕ್ಕೆ ಕಾರಣ. ಇನ್ನು ನೆಕ್ಸ್ಟ್ ಕ್ವಶನ್ ಏನಂದರೆ, ಸಿಸೇರಿಯನ್ ಆದರೆ ನಿಮಗೆ ಬೆನ್ನು ನೋವೆಲ್ಲ ಶುರುವಾಗುತ್ತೆ ಅಲ್ವಾ, ಯಾಕಂದರೆ ಅನಸ್ತೇಷಿಯಾ ಇಂಜೆಕ್ಷನ್ಸ್ ಕೊಟ್ಟಿರ್ತಾರೆ ಅಲ್ವಾ ಅಂತ ಕೇಳ್ತಿದ್ದಾರೆ. ಬೆನ್ನಿಗೆ ಇಂಜೆಕ್ಷನ್ ಕೊಡೋದ್ರಿಂದ ನಿಮಗೆ ಖಂಡಿತ ಬೆನ್ನೋವು ಬರೋದಕ್ಕೆ ಚಾನ್ಸ್ ಇಲ್ಲ. ಆದರೆ ಡೆಲಿವರಿ ಆದಮೇಲೆ ನೀವು ತಗೊಳ್ಳೋವಂಥ ಕೇರಿಂದ ನಿಮಗೆ ಬೆನ್ನೋವು ಬರುತ್ತೋ ಇಲ್ವೋ ಅನ್ನೋದು ಡಿಪೆಂಡ್ ಆಗುತ್ತೆ. ನಿಮಗೆ ನಾರ್ಮಲ್ ಡೆಲಿವರಿ ಆಗಿರಲಿ ಅಥವಾ ಸಿ ಸೆಕ್ಷನ್ ಆಗಿರಲಿ, ಡೆಲಿವರಿ ಆದಮೇಲೆ ನಿಮಗೆ ದಿಂಬು ಹಾಕೋಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ನೀವು 2 ಡೇಸ್ ಮಲಗಿದ್ದಲ್ಲೇ ಮಲಗಿರ್ತೀರ, ಎದ್ದು ಓಡಾಡೋದಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ. ಮಗು ಹೊಟ್ಟೆಯಿಂದ ಆಚೆ ಬಂದಮೇಲೆ ನಿಮ್ಮ ಹೊಟ್ಟೆನಲ್ಲಿ ಖಾಲಿ ಜಾಗ ಕ್ರಿಯೇಟ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ನೀವು ದಿಂಬು ಹಾಕ್ಕೊಂಡು ಮಲಗೋದ್ರಿಂದ ನಿಮ್ಮ ಬೆನ್ನ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗಿ ಬೆನ್ನು ಬಾಗದಂತಾಗಿ ಮುಂದೆ ನಿಮ್ಮ ಲೈಫ್ ಲಾಂಗ್ ನಿಮಗೆ ಬೆನ್ನು ಕಾಡೋ ಥರ ಆಗುತ್ತೆ. ಎಚ್ಚರಿಕೆಯಿಂದ ಇರಿ. ಇನ್ನು ನೆಕ್ಸ್ಟ್ ಕ್ವಶನ್ನು, ನನಗೆ ಎದೆ ಹಾಲು ಬರ್ತಾಯಿಲ್ಲ, ಏನು ಮಾಡಲಿ ಅನ್ನೋದು. ಕೆಲವೊಬ್ಬರಿಗೆ ಎದೆ ಹಾಲು ಬರುತ್ತೆ, ಕೆಲವೊಬ್ಬರಿಗೆ ಬರೋದಿಲ್ಲ. ಇದಕ್ಕೆ ತಾಯಿನ ಹೊಣೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಕೂಡ ಇಲ್ಲ. ಯಾಕಂದರೆ ಮೆಂಟಲಿ ಸ್ಟ್ರೆಸ್ ಆಗಿರೋದ್ರಿಂದ ಒಂದೊಂದ್ಸತಿ ಹಾಲು ಉತ್ಪಾದನೆ ಆಗೋದು ಡಿಲೇ ಆಗ್ಬೋದು ಅಥವಾ ಕಮ್ಮಿ ಆಗ್ಬೋದು. ಅದು ಮಗುಗೆ ಸಾಕಾಗ್ದೇ ಇರ್ಬೋದು. ಅಂಥ ಟೈಮ್ನಲ್ಲಿ ಏನು ಮಾಡಬೇಕು ನಾವು? ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಫಾರ್ಮುಲಾ ಮಿಲ್ಕ್ನ ಮಗುಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಅದು ತುಂಬಾ ಸೇಫ್ ಆಗಿರುತ್ತೆ. ಹಾಗೆ ಎದೆ ಹಾಲಿನಷ್ಟೇ ತುಂಬಾ ನ್ಯೂಟ್ರಿಷನಲ್ ಆಗಿರುತ್ತೆ. ಇಲ್ಲ ಅಂದರೆ ಇದಕ್ಕಿಂತ ಬೆಸ್ಟ್ ಅಂದರೆ, ನೀವು ಬ್ಲಡ್ ಬ್ಯಾಂಕ್ ಇರೋ ಥರನೇ ಹಾಲಿಗೂ ಕೂಡ ಒಂದು ಬ್ಯಾಂಕ್ ಅಂತ ಓಪನ್ ಮಾಡಿರ್ತಾರೆ. ಅದು ಎಲ್ಲ ಏರಿಯಾಗಳಲ್ಲೂ ಕೂಡ ಇದೆ. ಆದರೆ ಸ್ವಲ್ಪ ದುಡ್ಡು ಕಾಸ್ಟ್ಲಿ ಆಗಿರ್ಬೋದು. ಇಲ್ಲಿಂದ ಹಾಲನ್ನ ತಂದು ನೀವು ಆರಾಮಾಗಿ ಮಕ್ಕಳಿಗೆ ಕುಡಿಸ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಕೂಡ ಯಾವುದೇ ರೀತಿ ಹಿಂಜರಿಕೆ ಮಾಡ್ಕೊಳ್ದೇನೆ, ಆ ತಾಯಿ ಯಾರೋ ಏನೋ ಅಂತ ಅಂದ್ಕೊಳ್ದೇನೆ ದಯವಿಟ್ಟು ಆ ಹಾಲು